ಹೇಳಬೇಕು ಅಂತಂದ್ರೆ ಇದು ಶುರುವಾದದ್ದು ಮೇಕೆದಾಟು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ದದ್ರಿಂದ ಕೇಸ್ ಬೇರೆ ಇತ್ತು. ಮತ್ತೆ ಬಿಜೆಪಿ ಸರ್ಕಾರ 2014ರಲ್ಲಿ ಬಂತು ಕೇಂದ್ರದಲ್ಲಿ. ನಮ್ಮ ಕಾಲದಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದನ್ನ 10/9/2013 ನಮ್ಮ ಸರ್ಕಾರ, ನಾವು ಬಂದದ್ದು ಮೇ ತಿಂಗಳು 13 ಮೇ 2013 ನಾವು ಅಧಿಕಾರ ಬಂದು 10/9/2013 ನಾವು ಬಂದ ತಕ್ಷಣ ಅಂದರೆ ಮೇನಲ್ಲಿ ಬಂದು ಇದು ಸೆಪ್ಟೆಂಬರ್ನಲ್ಲಿ ಮೀಟಿಂಗ್ ರಿಗಾರ್ಡಿಂಗ್ ಮೇಕೆದಾಟು ಅಂಡ್ ಶಿವನ ಸಮುದ್ರ ಪ್ರಾಜೆಕ್ಟ್ ಅಂಡರ್ ದ chairmanship of Minister WRD, directions were issued to prepare the detailed project report of the project by taking exemption under KTPP Act. ಈ KTPP ಆ್ಯಕ್ಟ್ನಲ್ಲಿ ಎಕ್ಸೆಂಪ್ಷನ್ ತಗೊಳ್ಳಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನಾನೆಲ್ಲ ಚೇರ್ಮನ್, ಆಗ ಮಿನಿಸ್ಟರ್ ನೀರಾವರಿ ಮಂತ್ರಿ ಮಾಡಿದ್ದಾರೆ. ಅದಾದಮೇಲೆ 5/11/2013 ಒಂದು ಪ್ರಪೋಸಲ್ ಆಗ್ತದೆ. ಯಾದಕ್ಕೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂಡರ್ 4G ಎಕ್ಸೆಂಪ್ಷನ್ ವಾಸ್ ಸಬ್ಮಿಟೆಡ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಅಪ್ರೂವಲ್. ಅವರು ಆ ಡಿಪಾರ್ಟ್ಮೆಂಟಿಂದ, ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಗೌರ್ಮೆಂಟಿಗೆ ಕಳಿಸ್ಕೊಡ್ತಾರೆ. 2014ಕ್ಕೆ 4ನೇ ತಿಂಗಳು ಡೈರೆಕ್ಷನ್ಸ್ ವರ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಟು ಕ್ಯಾರಿ ಔಟ್ ಟೆಂಡರ್ ಪ್ರಾಸೆಸ್ ಫಾರ್ ಅವೈಲಿಂಗ್ ಕನ್ಸಲ್ಟೆನ್ಸಿ ಸರ್ವಿಸಸ್. ಇದು ಮಾಡಿದ್ದೀವಿ. ಇದನ್ನ ನೀವೆಲ್ಲ ಸ್ವಲ್ಪ ಇದನ್ನ ಗಮನದಲ್ಲಿ ಇಟ್ಕೋಬೇಕು. 2013ರಲ್ಲಿ 11ನೇ ತಿಂಗಳು 2013ರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಇದಕ್ಕೆ 4G ಎಕ್ಸೆಂಪ್ಷನ್ಗೆ ಅಪ್ರೂವಲ್ ಕಳಿಸಿದ್ದೀವಿ. ಮತ್ತೆ ಡೈರೆಕ್ಷನ್ಸ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಟು ಕ್ಯಾರಿ ಔಟ್ ಟೆಂಡರ್ ಪ್ರೊಸೆಸ್ ಅಂತ ಇದು 4ನೇ ತಿಂಗಳಲ್ಲಾಗಿದೆ 2014. ಹೆಂಗೆ ಇದು ಕಂಟಿನ್ಯೂಸ್ ಆಗಿ ನಾವು ಇದನ್ನ ಈ ಪ್ರಾಸೆಸನ್ನು ಮುಂದುವರಿಸ್ಕೊಂಡು ಹೋಗಿದ್ದೀವಿ ಅನ್ನೋದಕ್ಕೆ. ಆಮೇಲೆ 25/10/2014ರಲ್ಲಿ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ವಾಸ್ ಫ್ಲೋಟೆಡ್. ಯಾವಾಗ? 2025/10/2014. ಅಲ್ಲಿಯವರಿಗೆ ಮೇಕೆದಾಟು ಬಗ್ಗೆ ಏನೂ ಆಗಿರಲಿಲ್ಲ. ನಾವು ಬರೋವರಿಗೆ, ನಾವು ಬಂದ ಮೇಲೆ ಇದು ಇನಿಷಿಯೇಟ್ ಆಗಿ ಪ್ರಾಸೆಸ್ ಶುರುವಾಗಿರೋದು, ಪ್ರಪೋಸಲ್ ಎಲ್ಲ ಶುರುವಾಗಿರೋದು ಆಗ. 2025/10/2014ರಲ್ಲಿ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ವಾಸ್ ಫ್ಲೋಟೆಡ್. ಆಮೇಲೆ 30/4/2014ರಲ್ಲಿ ಮೆಮೊರಾಂಡಮ್ ಆನ್ ಮೇಕೆದಾಟು ಪ್ರಾಜೆಕ್ಟ್ ವಾಸ್ ಸಬ್ಮಿಟೆಡ್ ಟು ಶ್ರೀ ನರೇಂದ್ರ ಮೋದಿ. ಒಂದು ಮೆಮೊರಾಂಡಮ್ ಕೊಡ್ತೀವಿ, ನಾನೇ ಹೋಗಿ ಕೊಡ್ತೀನಿ ನರೇಂದ್ರ ಮೋದಿ ಅವರಿಗೆ. ಎ ಮೆಮೊರಾಂಡಮ್ ಆನ್ ಮೇಕೆದಾಟು ಪ್ರಾಜೆಕ್ಟ್ ಸಬ್ಮಿಟೆಡ್ ಟು ಶ್ರೀ ನರೇಂದ್ರ ಮೋದಿ, ಆನರಬಲ್ ಪ್ರೈಮ್ ಮಿನಿಸ್ಟರ್, ಫ್ರಮ್ ಸಿ ಸಿದ್ದರಾಮಯ್ಯ, ಆನರಬಲ್ ಚೀಫ್ ಮಿನಿಸ್ಟರ್ ಕರ್ನಾಟಕ. ಇದನ್ನ ಮಾಡಿಕೊಡಿ ಅಂತೇಳಿ ಕೊಡ್ತೀವಿ. ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಆಫ್ ಬ್ಲ್ಯಾಂಕ್ document which was cleared on ERC dated 10/4/1955. ಆಗ ಇದೆಲ್ಲ ಕರೆದ ಮೇಲೆ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇದೆಲ್ಲ ಕರೆದ ಮೇಲೆ, ಇದನ್ನ ಟೆಕ್ನಿಕಲ್ ಬಿಡ್ಸ್ ಫಾರ್ ಓಪನ್ಡ್. ಯಾವಾಗ ಅದಾದ್ದು? 17/8/2015ರಲ್ಲಿ. 2007 ಟೆಕ್ನಿಕಲ್ ಬಿಡ್ಸ್ ಫಾರ್ ಪ್ಲೇಸ್ಡ್ ಬಿಫೋರ್ ದಿ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಫಾರ್ ಕ್ಲಿಯರೆನ್ಸ್. ಇದು 6/10/2015ರಲ್ಲಿ. ಫೈನಾನ್ಷಿಯಲ್ ಬಿಡ್ಸ್ ಫಾರ್ ಓಪನ್ಡ್. ಫೈನಾನ್ಷಿಯಲ್ ಬಿಡ್ಸ್ ಈಗ ಯಾವಾಗಲೂ ಟೆಕ್ನಿಕಲ್ ಬಿಡ್ಸ್ ಅಂತ ಇರ್ತದೆ. ಒಂದು ಪ್ರಾಜೆಕ್ಟ್ ಇದು ಮಾಡಬೇಕಾದ್ರೆ ಟೆಕ್ನಿಕಲ್ ಬಿಡ್ಸು, ಆಮೇಲೆ ಫೈನಾನ್ಷಿಯಲ್ ಬಿಡ್ಸ್. ಟೆಕ್ನಿಕಲ್ ಬಿಡ್ಸ್ ಕ್ಲಿಯರ್ ಆದಮೇಲೆ ಫೈನಾನ್ಷಿಯಲ್ ಬಿಡ್ಸ್ ಕ್ಲಿಯರ್ ಆಗ್ತದೆ. ಫೈನಾನ್ಷಿಯಲ್ ಬಿಡ್ ಕ್ಲಿಯರ್ ಆದಮೇಲೆ ಇದು ಟೆಂಡರ್ ಪ್ರಪೋಸ್ ಮಾಡ್ತೀವಿ. 8/10/2015 ಫೈನಾನ್ಷಿಯಲ್ ಬಿಡ್ಸ್ ಫಾರ್ ಓಪನ್. 13/10/2015ಕ್ಕೆ ಫೈನಾನ್ಷಿಯಲ್ ಬಿಡ್ಸ್ ಫಾರ್ ಪ್ಲೇಸ್ಡ್ ಬಿಫೋರ್ ದಿ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಫಾರ್ ಕ್ಲಿಯರೆನ್ಸ್. ಕಮಿಟಿ ಡೈರೆಕ್ಟೆಡ್ ಟು ಕಂಡಕ್ಟ್ ನೆಗೋಷಿಯೇಷನ್ಸ್ ವಿತ್ ದಿ ಕನ್ಸಲ್ಟೆಂಟ್ ಆಸ್ ದಿ ಪ್ರೈಸ್ ಕೋಟೆಡ್ ಫಾರ್ ಹೈಯರ್ ಪ್ರೈಸ್ ಕೋಟ್ ಮಾಡಿಬಿಡ್ತಾರೆ. ಗ್ಲೋಬಲ್
ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದ್ವಲ್ಲ ಅವ್ರ ಜೊತೆ ನೆಗೋಷಿಯೇಟ್ ಮಾಡಲಿಕ್ಕೆ ಅವ್ರ ಹತ್ರ ಆವತ್ತು ತೀರ್ಮಾನ ಮಾಡ್ತಾರೆ. ಕನ್ಸಲ್ಟೆಂಟ್ ಡಿಡ್ ನಾಟ್ ಅಗ್ರಿ ಟು ರಿಡ್ಯೂಸ್ ದಿ ಕೋಟೆಡ್ ಪ್ರೈಸ್. ಅವ್ರು ಕೋಟ್ ಮಾಡಿರೋ ಪ್ರೈಸ್ನ ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ದಿ ಪ್ರಪೋಸಲ್ ವಾಸ್ ರಿಜೆಕ್ಟೆಡ್ ಇನ್ ದಿ ಬೋರ್ಡ್ ಆಫ್ CNNR, ಕರ್ನಾಟಕ ನೀರಾವರಿ ನಿಗಮದಲ್ಲಿ. ಈ ಪ್ರಪೋಸಲ್ ಅವ್ರು ಕೊಟ್ಟಿದ್ದಂಥ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ಬಿಡ್ತೀವಿ. ಮತ್ತೆ 28/12/2015 ಪ್ರಪೋಸಲ್ ಫಾರ್ ಅವೈಲಿಂಗ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂಡರ್ 4G ಎಕ್ಸೆಂಪ್ಷನ್ ಆಫ್ KPTT ವರ್ಕ್ಸ್ ಅಗೈನ್ ಸಬ್ಮಿಟೆಡ್ ಟು. ಇದು ಒಂದು ಸಾರಿ ರಿಜೆಕ್ಟ್ ಆಗುತ್ತೆ, ಇನ್ನೊಂದು ಎರಡನೇ ಸಾರಿ ಕೊಡ್ತೀವಿ ಎಕ್ಸೆಂಪ್ಷನ್ಗೆ. 25/2/2014 4G exemption of KTP Act was accorded by PFD, Finance Department. ಸರ್ ಇದನ್ನೆಲ್ಲ ಕಾರಜೋಳ ಅವರು ಹೇಳಿದ್ದಾರೆ, ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡಿದಾರಲ್ಲ ಸರ್. ಇದನ್ನೆಲ್ಲ ಕಾರಜೋಳ ಅವರು ಹೇಳಿದ್ದಾರೆ, ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡಿದ್ದಾರೆ. ಅಪ್ ಟು 4/1/2019 ತನಕ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸರ್. ಕಾರಜೋಳಿಗೆ ಈಸ್ ಎ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ದಿ ವಾಟರ್ ರಿಸೋರ್ಸ್. ನಾವು ಒಂದು ಟೆಂಡರ್ ಪ್ರಾಸೆಸ್ ಮಾಡಬೇಕಾದ್ರೆ ಎತ್ತೀತು ಕೊಡೆ ಕಟ್ಟು ಅಂತ ಹೇಳಕ್ಕಾಗಲ್ವಲ್ಲ. ಎತ್ತೀತು ಅಂತ ಕೊಡೆ ಕಟ್ಟಕ್ಕಾಗತ್ತ? ಎತ್ತೀತ ಆ ಕಾರಜೋಳಿಗೆ ಬುದ್ಧಿ ಇಲ್ಲ ಅಂತಂದ್ರೆ ನಾವೇನು ಹೇಳೋದು? ಇವೆಲ್ಲ ನಡೆದಿರ್ತಕ್ಕಂಥ ಘಟನೆಗಳು. ಸಿದ್ದರಾಮಯ್ಯ ಸರ್ಕಾರ ಸುಮ್ಮನೆ ಕೂತಿತ್ತು ಅಂತ ಅಲ್ಲ, ಇದು ಸುಮ್ಮನೆ ಕೂತಿರೋದಕ್ಕೆ ಇವೆಲ್ಲ ಮಾಡಿರೋದು. ಸ್ವಲ್ಪ 4G ಎಕ್ಸೆಂಪ್ಷನ್ 16ನೇ ಇಸ್ವಿನಲ್ಲಿ ಫೆಬ್ರವರಿನಲ್ಲಿ ಸಿಗುತ್ತೆ, 25ನೇ ತಾರೀಕು. ಆಮೇಲೆ 4/6/2016 DPR ಅಮೌಂಟಿಂಗ್ ಟು 5,912 ಕೋಟಿ ರೂಪಾಯಿಗೆ ಸಬ್ಮಿಟೆಡ್ ಟು ಗೌರ್ಮೆಂಟ್ ಫಾರ್ ಅಪ್ರೂವಲ್. 5,912 ಕೋಟಿ ರೂಪಾಯಿಗೆ 2016 ಜೂನ್ನಲ್ಲಿ 4/6/2016 ಇಷ್ಟು ರೂಪಾಯಿಗೆ ಒಂದು DPR ಮಾಡಿ ಗೌರ್ಮೆಂಟಿಗೆ ಅಪ್ರೂವಲ್ ಕಳಿಸ್ಕೊಡ್ತಾರೆ. 7/6/2017 ಅಲ್ಲ 13/3/2017 ಇನ್ ಪ್ರಿನ್ಸಿಪಲ್ ಕ್ಲಿಯರೆನ್ಸ್ ಆಫ್ ದಿ DPR ವಾಸ್ ಅಕಾರ್ಡೆಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಕ್ಲಿಯರ್ ಮಾಡ್ತಾರೆ. 2017 ಮಾರ್ಚ್ 13ನೇ ತಾರೀಕು. 7/6/2017 DPR submitted to CWC Bengaluru for clearance. CWC ಅಂದ್ರೆ ಸೆಂಟ್ರಲ್ ವಾಟರ್ ಕಮಿಷನ್. ಅವ್ರಿಗೆ 7/6/2017 ಕೊಟ್ಟಿದ್ದೀವಿ. ಆಮೇಲೆ CWC ಅವರು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಏನ್ ಮಾಡ್ತಾರೆ, ಕೆಲವು ಅಬ್ಸರ್ವೇಷನ್ಸ್ ಹಾಕ್ತಾರೆ. ನಾವು ಕೊಟ್ಟ ಮೇಲೆ ಅಬ್ಸರ್ವೇಷನ್ಸ್ ಹಾಕ್ತಾರೆ. ಈ ಅಬ್ಸರ್ವೇಷನ್ಸ್ ಹಾಕಿ ಆದ್ಮೇಲೆ 18/1/2018 ಆಗ ನಮ್ಮ ಸರ್ಕಾರ ಇರಲಿಲ್ಲ. 18 ನಮ್ಮ ಸರ್ಕಾರನೇ ಇರ್ತಾರೆ. 18/1/2018 ಗೌರ್ಮೆಂಟ್ ಡೈರೆಕ್ಟೆಡ್ ಟು ವೆರಿಫೈ ದಿ ಕಾಮೆಂಟ್ಸ್ ಅಬ್ಸರ್ವೇಷನ್ಸ್ ISW, WRD and to submit the DPR. 19/3/2018 modified feasibility report was submitted to ISW for verification. 27/3/2018 few observations which are to be incorporated. ಇದು ಬಹಳ ಇಂಪಾರ್ಟೆಂಟ್. Honorable Supreme Court judgment delivered on 16/2/2018 on special leave petitions. ಟ್ರಿಬ್ಯುನಲ್ ಆರ್ಡರ್ ಮೇಲೆ ನಾವು ಹಾಕಿದ್ವಲ್ಲ, 7ನೇ ತಿಂಗಳು 2007 ಬಂದಿತ್ತಲ್ಲ, ಅದ್ರ ಮೇಲೆ ಹಾಕಿದ್ದು. ಅಲ್ಲಿವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದು ಸುಪ್ರೀಂ ಕೋರ್ಟ್ನವರು ಫೈನಲ್ ಆಗಿ ಯಾವಾಗ ಅದು ಮಾಡಿರೋದು 16/2/2018 ಆನರಬಲ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್
ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ಅಲ್ಲಿವರೆಗೆ ಕೋರ್ಟ್ನಲ್ಲಿತ್ತು. ಮೊದಲು 192 ಟ್ರಿಬ್ಯುನಲ್ ಅವ್ರು ಮಾಡಿದ್ರು. ಮೇಕೆದಾಟು ಅಂತ 192 ಬಿಡಬೇಕು, ಬಿಡಿಗುಂಡು ಅಂತ 192 ಬಿಡಬೇಕು ಅಂತ. ಆಮೇಲೆ ಸುಪ್ರೀಂ ಕೋರ್ಟ್ನವ್ರು ಏನು ಮಾಡಿದ್ರು, ಈ 16/2/2018 177.25 TMC ನೀರನ್ನು ಬಿಡಬೇಕು ಅಂತ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಅವರು ಆದೇಶ. 16/2/2018 16/2/2018 ಸುಪ್ರೀಂ ಕೋರ್ಟ್ನವರು ಆಕ್ಚುಲಿ ದಿ ಲೀಗಲ್ ಬ್ಯಾಟ್ಲು ಅಲ್ಲಿಗೆ ಮುಗಿದದು. ನಾ ಹೇಳೋದು ಗೊತ್ತಾಯ್ತಲ್ಲ, ಲೀಗಲ್ ಬ್ಯಾಟ್ಲ್ ಯಾವಾಗ ಮುಗಿದದು? 16/6/2018 2ಕ್ಕೆ ಫೆಬ್ರವರಿಗೆ 16/2/2018 16/2/2018 Final orders was passed by the Honorable Supreme Court of India allotting 177.25 TMC of water. I mean, Karnataka is directed, Karnataka government to release 177.25 TMC of water at Bidigundlu. ಗೊತ್ತಾಯ್ತಲ್ಲ, 192 ಇದ್ದದನ್ನ ಸ್ವಲ್ಪ ಕಡಿಮೆ ಮಾಡಿ ಅದನ್ನು ಮಾಡಿದ್ರು. ಅದಾದಮೇಲೆ ಒಂದು ಅಥಾರಿಟಿ ರಚನೆ ಆಗಿದೆ, ಕಾವೇರಿ ರಿವರ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಿದೆ. ಸೊ ಅಲ್ಲಿಂದ ಈಚೆಗೆ ಇವ್ರು ಬಂದದ್ದು ಯಾವಾಗ ಅಧಿಕಾರಕ್ಕೆ? ಮೇ ತಿಂಗಳಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು 2018. ಆಮೇಲೆ ಇದೆಲ್ಲ ಅಬ್ಸರ್ವೇಷನ್ಸ್ ಎಲ್ಲ ಹಾಕಿದ್ಮೇಲೆ ಇವ್ರ ಕಾಲದಲ್ಲಿ ಯಾವಾಗ ಅದು ಎರಡ್ 2018 ಯಾವತ್ತು? ಜನವರಿ 2019. ಜನವರಿ 2019ನಲ್ಲಿ ಇದ್ದಾಗ ರಿವೈಸ್ಡ್ TPR ಮಾಡಿ ಕಳಿಸ್ತು. ನಾವು 5,912 ಕೋಟಿ ಮಾಡಿದ್ದು, ಇವ್ರು ಮಾಡಿದ್ದು 9,500 ಕೋಟಿ ರೂಪಾಯಿಗೆ ಮಾಡಿ ಕಳಿಸ್ಕೊಟ್ಟು. ಅದಾದ್ಮೇಲೆ ಇವ್ರು ಮಿನಿಸ್ಟ್ರಿ ಭೇಟಿ ಮಾಡಿದ್ದಾರೆ ಅನೇಕ ಸಲ. ಇವ್ರು ಮಿನಿಸ್ಟ್ರಿ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿ ಅಲ್ಲಿ ಕೇಂದ್ರದ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಎಲ್ಲ ಭೇಟಿ ಮಾಡಿದ್ದಾರೆ. ವೇರ್ ಇಸ್ ದಿ ನೆಗ್ಲಿಜೆನ್ಸ್ ಬೈ ಅವರ್ ಗೌರ್ಮೆಂಟ್? Where is the sleeping over the matter by our government? Mr. Kajol should answer. ಓಕೆ, ಅಲ್ಲಿವರೆಗೂ ಆಯ್ತಲ್ಲ, ಇದೆಲ್ಲ ಹೇಳಿದೆ ನಮ್ಮ ಸರ್ಕಾರ ನಮ್ಮ ಕಾಲದಲ್ಲಿ ಏನೇನು ನಡೀತು ಅಂತ. ಇವರು 26 ಜುಲೈ 2019 ಅಧಿಕಾರಕ್ಕೆ ಬಂದರು. ವಾಟ್ ಇಸ್ ದೇ ಔಟ್ ಡನ್? ಅವ್ರ ಸರ್ಕಾರ ಇದೆ ಅಲ್ಲಿ, ಇಲ್ಲಿ ಸರ್ಕಾರ ಇದೆ. ಸೊ ತಮಿಳುನಾಡಿನವರು ಇದನ್ನ ಮಾಡಿದ ಮೇಲೆ ಅವರು ಯಾವಾಗ ಹಾಕಿದ್ದಾರೆ ಪೆಟಿಷನ್? ಯಾವಾಗ ಹಾಕಿದ್ದಾರೆ? ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿದ್ದಾರೆ. ಅದರ ಮೇಲೆ ಸುಪ್ರೀಂ ಕೋರ್ಟ್ನವರು ಏನು ಅವ್ರ ಅರ್ಜಿಗೆ ಮನ್ನಣೆ ಕೊಟ್ಟಿಲ್ಲ, ಯಾವುದೇ ಆರ್ಡರ್ಸ್ ಕೊಟ್ಟಿಲ್ಲ, ಗ್ರೇಟ್ ಟ್ರಿಬ್ಯುನಲ್ ಯಾವುದೇ ಆರ್ಡರ್ಸ್ ಇಲ್ಲ. ಪ್ರಾರಂಭ ಮಾಡಲಿಕ್ಕೆ ಇವ್ರಿಗೆ ಏನು ತೊಂದರೆ ಇದೆ? 2.5 ವರ್ಷ ಆಯ್ತಲ್ಲ ಇವರು ಅಧಿಕಾರಕ್ಕೆ ಬಂದು. ವೈ ದೇ ಹ್ಯಾವ್ ನಾಟ್ ಸ್ಟಾರ್ಟೆಡ್ ದಿ ಪ್ರಾಜೆಕ್ಟ್? ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಬಾಕಿ ಇದೆಯಲ್ಲ ಸರ್ ಈಗ ಒಂದು. ಆಮೇಲೆ ನೋಡಿ, ಇದೊಂದು ಟ್ರಿಬ್ಯುನಲ್ ಮುಂದೆ ಬಾಕಿ ಇದೆ, ಸುಪ್ರೀಂ ಕೋರ್ಟ್ ಮುಂದೆ ಪ್ರಶ್ನೆ ಮಾಡಿದ್ದಾರೆ. 2019ರಲ್ಲಿ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫೈಲ್ಡ್ ಇಸ್ ಕೌಂಟರ್ ಅಫಿಡವಿಟ್ IA ನಂಬರ್ 1,78,579 filed by Tamil Nadu. In the affidavit is submitted that the Government of India has given clearance for preparation of DPR as in principle to the project authorities and to follow the procedure laid down in the guidelines of submission, appraisal and action of irrigation and multi-purpose project 2017 ಅಂತ ಹೇಳಿದೆ. ನಾವು ನೀವು ಹಾಕಿದ್ಕೆ ಒಪ್ಪಿಕೊಟ್ಟವ್ರೆ. The Supreme Court upon hearing made the following order. As prayed on behalf of the Government of India and the state of Tamil Nadu, affidavit to be filed in the registry in the course of
course of the day, Lieutenant Council appearing for the state of Kerala place for 3 weeks time to prepare. Supreme Court upon hearing made the following order. As prayed, list the matter on a non-miscellaneous day. In the meantime, the parties are to plead the exchange pleadings ಅಂತ ಎಲ್ಲ ಅದೆಲ್ಲ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥದ್ದು. ಸೊ ಮೈ ಪಾಯಿಂಟ್ ಈಸ್ ಈ ಸರ್ಕಾರ ಬಿಜೆಪಿ ಸರ್ಕಾರ ಮುಂದೊಂದು ತಿಂಗಳು ಈ ತಿಂಗಳು 26ನೇ ತಾರೀಕಿಗೆ ಬಂದು 2 ವರ್ಷ 6 ತಿಂಗಳು ಆಗುತ್ತೆ. ವಾಟ್ ಈಸ್ ದೇ ಹ್ಯಾವ್ ಡನ್, ವಾಟ್ ಸ್ಟೆಪ್ಸ್ ದೇ ಹ್ಯಾವ್ ಟೇಕನ್? ಅದನ್ನು ಹೇಳ್ಬೇಕಲ್ಲ ಕಾರಜೋಳವರು. ಅದನ್ನೇನು ಹೇಳೋದಿಲ್ಲ ಅವರು. ನಾವು ಅದಕ್ಕೆ ತಮಿಳುನಾಡಿನವರು ಇದು 2 ರಾಜ್ಯಗಳಿಗೆ ಅನುಕೂಲ ಆಗ್ತಕ್ಕಂಥ ಪ್ರಾಜೆಕ್ಟ್ ನಂಬರ್ 1. ನಂಬರ್ 2, ಸುಪ್ರೀಂ ಕೋರ್ಟ್ನಲ್ಲಾಗಲಿ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲಾಗಲಿ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲಾಗಲಿ ಯಾವುದೇ ಇದಿಲ್ಲ, ಸ್ಟೇ ಇಲ್ಲ. ನಂಬರ್ 2. ನಂಬರ್ 3, NGT-ನಲ್ಲೂ ಕೂಡ ದೇರ್ ಇಸ್ ನೋ ಸ್ಟೇ. ಸಿಎಂ ಹೇಳಿದ್ದಾರೆ ದೇರ್ ಇಸ್ ನೋ ಸ್ಟೇ ಎಕ್ಸೆಪ್ಟ್ ಯಡಿಯೂರಪ್ಪನವರು ಒಂದು ಲೆಟರ್ ಬರೆದಿರೋದು. ಕೊನೆಯಲ್ಲಿ ಅವರು ಒಂದು ಲೆಟರ್ ಬರೆದಿದ್ದಾರೆ ಸ್ಟಾಲಿನ್ಗೆ, ಇದರಿಂದ ನಿಮ್ಗೇನು ತೊಂದರೆ ಆಗಲ್ಲ, ಒಂದು ಮೀಟಿಂಗ್ ಮಾಡೋಣ ಅನ್ನೋದು ಒಂದು ಬರೆದಿರೋದು ಬಿಟ್ರೆ ನಥಿಂಗ್ ದೇ ಹ್ಯಾವ್ ಡನ್. ಇವರಿಗೆ ಏನು ಇಂಪ್ಲಿಮೆಂಟ್ ಇದೆ ಪ್ರಾಜೆಕ್ಟ್ ನ ಮಾಡಲಿಕ್ಕೆ? ಏನು ಇಂಪಿಡಿಮೆಂಟ್ ಏನಿದೆ? ಒಂದು ಕ್ಲಿಯರೆನ್ಸ್ ಆಗಬೇಕು ಅಷ್ಟೇ. ಈಗ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಹೋಗ್ತದಲ್ಲ, ಅದಕ್ಕೆ ಬದಲಾಗಿ ಮಂಡ್ಯ DC ಒಪ್ಕೊಂಡಿದ್ದಾರೆ. ಮಂಡ್ಯ DC ಒಪ್ಕೊಂಡಿದ್ದಾರೆ, ಚಾಮರಾಜನಗರ DC ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಪರ್ಯಾಯವಾಗಿ ಎಷ್ಟು ಜಾಗ ಹೋಗುತ್ತೆ ಅದ್ರ ಡಬಲ್ ಜಾಗ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಏನ್ ಇಸ್ ದಿ ಇಂಪಿಡಿಮೆಂಟ್? ಇವ್ರಿಗೆ ಮಾಡ್ಲಿಕ್ಕೆ ಏನ್ ತೊಂದರೆ ಇದೆ ಸರ್? CWC ಮುಂದೆ ಇತ್ಯರ್ಥನ ಆಗಿಲ್ಲ ಸರ್, ಇನ್ನೂ ಅದು ಅರ್ಜಿ 5 ಮೀಟಿಂಗ್ಗಳನ್ನು ಮುಂದೂಡ್ತಾನೆ ಬಂದಿದ್ದಾರೆ. ಯಾರ ಸರ್ಕಾರ ಇದೀರಿ ಅಲ್ಲಿ? PWD ಆಯ್ತಪ್ಪ, CWC ಯಾರು ಅಧೀನದಲ್ಲಿರೋದು? ಮನಮೋಹನ್ ಸಿಂಗ್ ಇದ್ದಾರ ಪ್ರಧಾನಮಂತ್ರಿಯಾಗಿ, ರಾಹುಲ್ ಗಾಂಧಿ ಇದ್ದಾರ ಪ್ರಧಾನಮಂತ್ರಿಯಾಗಿ, ಬಿಜೆಪಿಯ ನರೇಂದ್ರ ಮೋದಿ ಇರೋದು. ಅಣ್ಣಾಮಲೈ ಯಾಕೆ ಧರಣ ಕೂತ್ಕೊಂಡ್ರು ತಮಿಳುನಾಡಿನಲ್ಲಿ? ಯಾವ ಪಾರ್ಟಿ ಅವರು ಅಣ್ಣಾಮಲೈ? ಈಸ್ ಎ ತಮಿಳುನಾಡು ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಬಿಜೆಪಿ. ಹೂ ಅಲೌಡ್ ಹಿಮ್ ಟು ಸಿಟ್ ಫಾರ್ ಧರಣ? ಜನರಲ್ ಸೆಕ್ರೆಟರಿ ಯಾರು ಅಲ್ಲಿಗೆ ಇನ್ಚಾರ್ಜು? ಮಿಸ್ಟರ್ CT ರವಿ, ಕರ್ನಾಟಕದವರು. ಅವರು ಬಿಜೆಪಿ ಅಧ್ಯಕ್ಷ ಧರಣ ಕೂತ್ಕೊತಾರೆ. ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ನ್ಯಾಷನಲ್ ಬಿಜೆಪಿ ಕೂತ್ಕೊಳ್ಳಕ್ ಸಾಧ್ಯನಾ? ಇಂಥ ಇಶ್ಯೂನಲ್ಲಿ ಕೂತ್ಕೊಳ್ಳಕ್ ಸಾಧ್ಯನಾ? ಹೇಳಿ ನೋಡ. ಅದಕ್ಕೇನ್ ಹೇಳ್ತಾರೆ ಅಂತಂದ್ರೆ, ಕಾರಜೋಳ DMK ಸರ್ಕಾರ ಜೊತೆ ಕಾರಜೋಳನೇ CT ರವಿನ ಹೇಳೋದು. CT ರವಿ ಹೇಳಿದ್ದಾರೆ ಸರ್, ಇಬ್ರು ಹೇಳಿದ್ದಾರೆ. ಅವರು ಬಿಜೆಪಿ JDS ನವ್ರ ಇವ್ರ ಜೊತೆನಲ್ಲಿ DMK ಜೊತೆನಲ್ಲಿ ಇವರು ಅಲಯನ್ಸ್ ನಲ್ಲಿ ಇದ್ದಾರೆ. ಅವ್ರಿಗೆ ಹೇಳಿ DMKಗೆ ಯಾರಾದ್ರೂ ಹಿಂಗೆ ಹೇಳ್ತಾರೇನ್ರಿ? ನಾವು ಅಲಯನ್ಸ್ ನಲ್ಲಿ ಚುನಾವಣೆ ಮಾಡೋದು ನಿಜ. ವಿ ಆರ್ ನಾಟ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಬಟ್ ನಮ್ಮ ಪಾರ್ಟಿ ಅಲ್ಲ DMK. ಇಲ್ಲಿ ಇವ್ರ ಪಾರ್ಟಿಯವರೇ ಕೂತವರಲ್ಲ ಧರಣಕ್ಕೆ, ಬಿಜೆಪಿ ಪಾರ್ಟಿಯವರೇ ಕೂತಿದ್ದಾರಲ್ಲ, ಸ್ಟೇಟ್ ಪ್ರೆಸಿಡೆಂಟ್ ಅಣ್ಣಾಮಲೈ. ಸೊ ನಮ್ಮಿಂದ ಯಾವುದೇ ವಿಳಂಬ ಆಗಿಲ್ಲ. ನಾವು ಇದನ್ನ ಇನಿಷಿಯೇಟ್ ಮಾಡಿ ಎಕ್ಸಾಮ್ಷನ್ ತಗೊಂಡು 4G ಎಕ್ಸಾಮ್ಷನ್ ತಗೊಂಡು ಸರ್ಕಾರದಿಂದ ಗ್ಲೋಬಲ್ ಟೆಂಡರ್ ಕರೆದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗೆ ಅದನ್ನೆಲ್ಲ ಫೈನಲ್ ಮಾಡಿ
ಆಮೇಲೆ DPR ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅದರ ಅಬ್ಸರ್ವೇಷನ್ ಬಂದ ಮೇಲೆ ಮತ್ತೆ ರಿವೈಸ್ಡ್ DPR ಮಾಡಿ ಇವರು ಕಳಿಸ್ಕೊಟ್ಟಿದ್ದಾರೆ. ಲ್ಯಾಂಡ್ ಕೂಡ ಒಪ್ಕೊಂಡಿದ್ದೀವಿ, ಲ್ಯಾಂಡ್ನು ಐಡೆಂಟಿಫೈ ಮಾಡಿದ್ದೀವಿ, ಎಲ್ಲ ಆಗಿದೆಯಲ್ಲ. ಇವ್ರಿಗೆ ಏನು ತೊಂದರೆ? ಕಾರಜೋಳಿಗೆ ಏನು ತೊಂದರೆ? ಬಿಜೆಪಿ ಗೌರ್ಮೆಂಟ್ಗೆ ಏನು ತೊಂದರೆ? ಬಸವರಾಜ ಬೊಮ್ಮಾಯಿಗೆ ಏನು ತೊಂದರೆ? ಸೊ ಅಬ್ಸಲ್ಯೂಟ್ಲಿ there is no hindrance legally, technically or otherwise. ಅದರಿಂದ ಕಾರಜೋಳು ಏನು ಆರೋಪ ಮಾಡಿದಾರಲ್ಲ, ಅದು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರ ತಪ್ಪನ್ನ ಹುಡುಕನ್ನ ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಈ ತರ ಹೇಳಿದ್ದಾರೆ. ಅವರು 2.5 ವರ್ಷದಿಂದ ಏನು ಮಾಡಿಲ್ವಲ್ಲ, ಮತ್ತೆ ಈಗ ಪ್ರಾರಂಭ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲದೆ ಕೂಡ ಮಾಡಿಲ್ವಲ್ಲ, ಅದನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಈ ತರ ಹೇಳಿದ್ದಾರೆ. ನಾವು ಕೆಲಸ ಮಾಡ್ತೀವಿ ಅಂತ ಬೇರೆ ಹೇಳಿದ್ರು, ಪೂಜೆ ಮಾಡ್ತೀವಿ ಅಂತ ಏನು ಪೂಜೆ ಮಾಡ್ತಾರೆ? ಕ್ಲಿಯರ್ ಇದೆ ಇಲ್ಲ ಅವರು ಅವ್ರು ಹೇಳಿದ್ರು ನಾವು ಮಾಡ್ತೀವಿ. ಟೆಂಡರೇ ಕರೆದಿಲ್ಲ, ಏನು ಕೆಲಸ ಮಾಡ್ಬಿಡ್ತಾರೆ? ಟೆಂಡರ್ ಕರಿಬೇಕು ಬೇಡ. ಸರ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಮತ್ತೆ CWC ಕ್ಲಿಯರೆನ್ಸ್ ಏನು ಬೇಕಾಗಿಲ್ಲ ಸರ್ ಹಂಗಿದ್ರೆ? ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಮತ್ತೆ CWC ಕ್ಲಿಯರೆನ್ಸ್ ಬೇಕಾಗಿಲ್ಲ ಸರ್ ಹಂಗಿದ್ರೆ? ಅದು ಕೇಂದ್ರ ಸರ್ಕಾರ ಯಾರ ಕೈಲಿದ್ದೀರಿ? ಆಯ್ತು, ಅದು ಕ್ಲಿಯರೆನ್ಸ್ ಬೇಕು. 2.5 ವರ್ಷದಿಂದ ಕ್ಲಿಯರೆನ್ಸ್ ತಗೋಬೇಕಾ? ಇವ್ರದೇ ಸರ್ಕಾರ ಇದೆಯಲ್ಲ. ಮೊಯ್ಲಿ ಕೊಟ್ಟಿಲ್ಲ ನಮಗೆ. ಆಮೇಲೆ ಇದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್, ಇದು ಇಟ್ ಇಸ್ ನಾಟ್ ಎ ಇರಿಗೇಷನ್ ಪ್ರಾಜೆಕ್ಟ್. ಮತ್ತೆ ಪ್ರಯಾರಿಟಿ ಇದೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಗಳಿಗೆ. ಸುಪ್ರೀಂ ಕೋರ್ಟ್ ಅವರೇ ಹೇಳಿದ್ದಾರೆ, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಗೆ ಪ್ರಯಾರಿಟಿ ಮೇಲೆ ಕ್ಲಿಯರೆನ್ಸ್ ಕೊಡಬೇಕು. ಯಾಕೆ ಕೊಟ್ಟಿಲ್ಲ ಇನ್ನ? ನರೇಂದ್ರ ಮೋದಿ ಅವ್ರ ಸರ್ಕಾರನೇ ಇದೆಯಲ್ಲ, ಯಾಕೆ ತಕ್ಕ ಬಂದಿಲ್ಲ? 25 ಜನ MP ಗೆದ್ದು ಹೋಗೋರಲ್ಲ, ಏನ್ ಮಾಡ್ತಾ ಇದ್ದರು? ಪಾರ್ಲಿಮೆಂಟ್ ಚುನಾವಣೆ ನಡೆದು 2019ರಲ್ಲಿ 2019ರಿಂದ ಇವರೇ ಇದ್ದಾರೆ, ಅಧಿಕಾರದಲ್ಲಿದ್ದಾರೆ. ವೈ they could not get the clearance from the environment, and why they could not start the project? ಸರ್ ಕಾಂಗ್ರೆಸ್ಸಿಗೆ ಪಾದಯಾತ್ರೆ ಮಾಡಿದ್ರೆ ಅವರು ಕ್ಲಿಯರೆನ್ಸ್ ಮತ್ತೆ ಇದನ್ನ ಕೊಡ್ತಾರೆ ಸರ್, ಪರ್ಮಿಷನ್ ಕೊಡ್ತಾರೆ ಕಾಮಗಾರಿ ಮಾಡ್ಲಿಕ್ಕೆ. ತಕ್ಕಬೇಕು ಅವರು. ಇಟ್ ಇಸ್ ದೇರ್ ಡ್ಯೂಟಿ. ಯಾರು ಸರ್ಕಾರದಲ್ಲಿ ಏನವರು ಹೋಗಿ ಕೂತ್ಕೊಂಡು ತಕ್ಕಬೇಕು. ಪ್ರೈಮ್ ಮಿನಿಸ್ಟರ್ ಹತ್ರ, ಫಾರೆಸ್ಟ್ ಮಿನಿಸ್ಟರ್ ಹತ್ರ ಹೋಗಿ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ತಗೋಬೇಕು. ಬರೀ ಬುರುಡೆ ಹೊಡೆಯಕ ಇರೋದು ಇವರು. 2.5 ವರ್ಷಗಳು, ಏನ್ 1 ವರ್ಷ ಅಲ್ಲ, 2.5 years. Now we waited 2.5 years. ಮಾಡಲಿಲ್ಲ. This is our project. This project is initiated by Congress government, Congress party, not initiated by BJP. ಸರ್ ಇಟ್ ವಾಸ್ ಫ್ರಮ್ 1996 ಇದೆ ಸರ್ ಅದು. 1996 ಇಂದ 2018ರಲ್ಲಿ ಸುಪ್ರೀಂ ಕೋರ್ಟ್ ಇತ್ಯರ್ಥ ಆದದ್ದು. ನಮಗೂ ಕಾವೇರಿ ತಮಿಳುನಾಡಿನವ್ರಿಗೆ ಇರ್ತಕ್ಕಂಥ ಡಿಸ್ಪ್ಯೂಟ್ ಇತ್ಯರ್ಥದ್ದು ಯಾವಾಗಪ್ಪ? ಫೆಬ್ರವರಿ 2018. ಈಗ ಏನಿದೆ? ಈಗ ಏನಿಲ್ವಲ್ಲಪ್ಪ. ಟ್ರಿಬ್ಯುನಲ್ ಮುಂದೆ ಇಲ್ಲ, ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಯಾವುದೇ ಸ್ಟೇ ಇಲ್ಲ, NGT ಮುಂದೆ ಯಾವುದೇ ಸ್ಟೇ ಇಲ್ಲ, ಅಥಾರಿಟಿ ಮುಂದೆ ಯಾವುದೇ ಸ್ಟೇ ಇಲ್ಲ. ಇವ್ರಿಗೇನು ವಾಟ್ ಇಸ್ ದಿ ಇಂಟ್ರೆನ್ಸ್? ಕೇಂದ್ರ ಸರ್ಕಾರ ಇದೆ, ಹೋಗಿ ಕೂತ್ಕೊಂಡು ಕ್ಲಿಯರೆನ್ಸ್ ಮಾಡಿಸ್ಕೊಂಡು ಪ್ರಾಜೆಕ್ಟ್ ಪ್ರಾರಂಭ ಮಾಡಬೇಕು. ವೈ ದೇ ಹ್ಯಾವ್ ನಾಟ್ ಡನ್? 2.5 ವರ್ಷದಿಂದ ಯಾಕೆ ಮಾಡಲಿಲ್ಲ? ದಟ್ ಈಸ್ ಮೈ ಪಾಯಿಂಟ್. Mr. Karjol should answer this point. Mr. Basuraj Bommai should answer this point. There is no inordinate delay by our government. So
ಇದನ್ನ ಹೇಳಕ್ಕೋಸ್ಕರ ನಿಮ್ಮನ್ನು ಕರೆದಿದ್ದೀನಿ. ದಯಮಾಡಿ ನೀವು ಈ ಫ್ಯಾಕ್ಟ್ಸ್ಗಳೆಲ್ಲ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ. ಸರ್ ಈಗ ಅವ್ರು ಹೇಳ್ದ ಎರಡು ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ DPR ತಯಾರಿ ಮಾಡೋ ತನಕ ಮಾತ್ರ ಬಂತು, ನಮ್ಮ ಸರ್ಕಾರದಲ್ಲಿ ಏನು ಮಾಡಿಲ್ಲ, ಒಟ್ಟಲ್ಲಿ ಆ ಸರ್ಕಾರನೂ ಏನು ಮಾಡಿಲ್ಲ, ಈ ಸರ್ಕಾರನೂ ಏನು ಮಾಡಿಲ್ಲ ಅಂತ ಅನ್ನೋ ಯಾಕೆ ಅರ್ಥ ಮಾಡಿಲ್ಲ ನಾವು? ನಾನು ನೀವು ಸ್ವಲ್ಪ ತಿಳ್ಕೊಳ್ರಿ. ಫೆಬ್ರವರಿ 2018 ಸುಪ್ರೀಂ ಕೋರ್ಟ್ ಮುಂದೆ ನಮ್ದು ಡಿಸ್ಪ್ಯೂಟ್ ಇತ್ತು. ಸುಪ್ರೀಂ ಕೋರ್ಟ್ನವರು ಅಂತಿಮವಾಗಿ ತೀರ್ಪು ಕೊಟ್ಟರು ಫೆಬ್ರವರಿ 2018. ನಾವು 2013 ಪ್ರಾರಂಭ ಮಾಡಿದ್ವು. ಅದು ಪ್ರೋಸೆಸ್ ಎಲ್ಲ, ಯಾಕಂದ್ರೆ ಲೀಗಲ್ ಪ್ರೋಸೆಸ್ ಆಗಬೇಕಲ್ಲ, ಆ ಪ್ರೋಸೆಸ್ ಎಲ್ಲ ಆಗಿ ನಾವು 2017 DPR ಮಾಡಿ ಕೊಟ್ಟಿದ್ದೀವಿ. ಮತ್ತೆ ಇವರು 2019 DPR ರಿವೈಸ್ DPR ಮಾಡಿ ಕೊಟ್ಟಿದ್ದಾರೆ. ಈಗೇನಿದೆ ನಾವು ಏನು ಮಾಡಿಲ್ಲ, ಅವರು ಏನು ಮಾಡಿಲ್ಲ ಅಲ್ಲ, ನಾವು ಮಾಡಿದ್ದೀವಿ, ಅವ್ರು ಏನು ಮಾಡಿಲ್ಲ. ಕರ್ಕೊಂಡು ಹೋಗೋರು ಯಾರು? ಅವರೇ ಕರ್ಕೊಂಡು ಹೋಗ್ಬೇಕಲ್ಲಪ್ಪ. ನಾವೇನು ರೆಡಿ ಇದ್ದೀವಿ, ಸರ್ವಪಕ್ಷದ ಕರ್ಕೊಂಡು ಹೋಗಿ ರೆಡಿ ಇದ್ದೀವಿ. ಮೋದಿ ಅವ್ರ ಮುಂದೆ ಮಾತಾಡಕ್ಕೆ ರೆಡಿ ಆಗಿದ್ದೀವಿ. ಅವರು ಸರ್ವಪಕ್ಷದ ಕರ್ಕೊಂಡು ಹೋಗಲ್ಲ. ಇದು ಮುಖ್ಯಮಂತ್ರಿ ಅವರು ಆಸಕ್ತಿ ತಗೋಬೇಕಲ್ವಾ? ನಂಬರ್ 1. ನಂಬರ್ 2, ಯಾವತ್ತಾರು ಇವತ್ತಿನವ್ರಿಗೆ ಪ್ರಯತ್ನ ಮಾಡಿದಾರಾ? ನಾವು ಬರಲ್ಲ ಅಂತ ಹೇಳಿದ್ವಾ? ಓಕೆ. ಎಲ್ಲ ಪ್ರವಾಸಿ ತಾಣಗಳು ಕೂಡ ನಿರ್ಬಂಧ ಹಾಕಿದ್ದಾರೆ. ಜೊತೆಗೆ ರಾಮನಗರ ಕೂಡ 140% ಜಾರಿ ಇದೆ. ರಾಮನಗರ ಎಲ್ಲ ಜಿಲ್ಲೆಗಳಲ್ಲಿ ಪಬ್ಗಳನ್ನೆಲ್ಲ ಕೂಡ ಕ್ಲೋಸ್ ಉದ್ದೇಶ ಏನು? ಈಗ ನಮ್ಮ ಪಾದಯಾತ್ರೆಯನ್ನ ಕಟ್ಟಲು ಮಾಡ್ಬೇಕನ್ನೋದಲ್ಲ ಉದ್ದೇಶ. ನೀವು ಹೋಗಿ ಹೋಗ್ತೀರಾ? ಹೋಗಿ ಹೋಗ್ತೀರಿ ಅಂತ? ಹೌದು, ಹೋಗ್ತೀವಿ. ಸರ್, ಮಾಧುಸ್ವಾಮಿ ಹೇಳಿದ್ರು ಪಾದಯಾತ್ರೆ ಮಾಡ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ, ಕೋವಿಡ್ ನಿಯಮಗಳಿಗೆ ಪಾಲಿಸ್ಕೊಂಡು ಪಾದಯಾತ್ರೆ ಮಾಡ್ಲಿ ಅಂತ ಹೇಳ್ತಿದ್ದಾರೆ. ಪಾಲನೆ ಮಾಡ್ತೀವಿ. ಏನ್ ಪಾಲನೆ ಮಾಡಬೇಕು? ಮಾಸ್ಕ್ ಹಾಕಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಜನ ಸೇರ್ಬಾರ್ದು ಅಂತ ಅಲ್ವಾ? ಸ್ಯಾನಿಟೈಸ್ ಮಾಡ್ಕೋಬೇಕು, ಗ್ಲೌಸ್ ಹಾಕಬೇಕು, ಮಾಡ್ತೀವಿ. ಈಗ ನೀವು ಹಾಕೊಂಡಿಲ್ವಾ? ನೀವೆಲ್ಲ ಇಲ್ಲಿ ನೋಡಿ, ಯಾರು ಒಬ್ರು ಹಾಕೊಂಡೇ ಇಲ್ಲ. ಹಾಕೊಂಡಿಲ್ಲ ಸರ್. ನಾವು ಹಾಕಿದ್ವಿ. ನಾನು ಯಾವಾಗಲೂ ಹಾಕತ್ತೀನಿ, ನಿಜ ಹೇಳ್ಬೇಕು. ಇವ್ರು ಹೇಳ್ತಾ ಇರೋದಿಲ್ಲ, ಕಾರಜೋಳದೆ ಹೇಳೋದಿಲ್ಲ, ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರವಾಗಿ ಈ ತರದ್ದು ಕಥೆ ಹೇಳ್ತಾ ಇದ್ದಾರೆ. ಎಲ್ಲರೂ ಉಂಟೆ ಹಿಂಗೆ ಇಡೀ ರಾಜ್ಯದಲ್ಲಿ ಈ ತರ ಮಾಡೋದು ಉಂಟಾ? ಇದು ನಥಿಂಗ್ ಬಟ್ ಲಾಕ್ಡೌನ್ ಅಲ್ವಾ? ಕಾಂಗ್ರೆಸ್ ಪಾದಯಾತ್ರೆ ತಡೆಯಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಸರ್ಕಾರ. ಆಗಲ್ಲ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ ಸರ್ಕಾರ ಅಂತ. ನೋಡಪ್ಪ, ನಾವು ಪಾದಯಾತ್ರೆ ನಿನ್ನೆ ಅನೌನ್ಸ್ ಮಾಡಿದ್ವಾ, ಮೊನ್ನೆ ಅನೌನ್ಸ್ ಮಾಡಿದ್ವಾ? ನಾವು ಮಾಡಿ ಎಷ್ಟು ದಿನ ಆಯಿತು? ಭಾಳ ದಿನದಿಂದಲೇ ಮಾಡಿದ್ವಿ ಅಲ್ವಾ? ಅಸೆಂಬ್ಲಿಗಿಂತ ಮುಂಚಿತವಾಗಿ ಮಾಡಿದ್ವು ಅಲ್ವಾ? ಮತ್ತೆ ನಾವು ಈಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ. ಅವರ ದುರುದ್ದೇಶ ಏನು ಅಂದರೆ, ಹುನ್ನಾರ ಏನು ಅಂದರೆ ಮಾಡಬಾರ್ದು. ಯಾಕಂದ್ರೆ ಅವ್ರು ಬೆಟ್ಲೆ ಆಗ್ಬಿಡ್ತಾರೆ. ಪಾದಯಾತ್ರೆ ಅವಧಿಗೆ ಅಷ್ಟಕ್ಕೆ ಮಾತ್ರ ಹಾಕಿದ್ದಾರೆ. ನಿಮ್ಮ ಪಾದಯಾತ್ರೆ ಅವಧಿ ಏನಿದೆ ಅಷ್ಟಕ್ಕೆ ಮಾತ್ರ ರೂಲ್ಸ್ ಅಪ್ಲೈ. ನೆಕ್ಸ್ಟ್ ವೀಕ್ ರಿಲ್ಯಾಕ್ಸೇಷನ್ ಮಾಡ್ತಾರೆ ಬಿಡಪ್ಪ. 19ನೇ ತಾರೀಕಿನವ್ರಿಗೆ ಮಾತ್ರ ಹಾಕಿದ್ದಾರೆ ನೋಡಿ. ಹಿಂಗೆ ನಮ್ಮ ಪಾದಯಾತ್ರೆ 9ರಿಂದ 19ಗೆ ಮುಗೀತದೆ, ಅಲ್ಲಿವರೆಗೆ ಹಾಕೊಂಡಿದ್ದಾರೆ. ಅಂಟಿಲ್ ಫರ್ದರ್ ಆರ್ಡರ್ಸ್ ಅಂತ ಮಾಡಿದ್ದಾರೆ. ಇವತ್ತು ಮತ್ತೆ ಮಾಡ್ತಾರಲ್ಲ ಸರ್, ಅದು ಚಾನ್ಸಸ್ ಇದೆಯಲ್ಲ. 2 ವೀಕ್ ನಂತರ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಾರೆ. ಅಂಟಿಲ್ ಫರ್ದರ್ ಆರ್ಡರ್ಸ್ ಅಂದ್ರೆ
ಅದು ಯಾವಾಗಲೂ ಫರ್ದರ್ ಇನ್ನೊಂದು ಆದೇಶ ಆಗೋವರೆಗೆ ಇರ್ತದೆ. ಅದು 19ವರೆಗೆ ಅಂತೆಲ್ಲ ಈಗ ಮೊದಲು 19 ಬೆಳಿಗ್ಗೆವರೆಗೆ ಮಾಡಿದ್ರು 5 ಗಂಟೆವರೆಗೆ. ಈಗ ಅಂಟಿಲ್ ಫರ್ದರ್ ಆರ್ಡರ್ಸ್ ಅಂತ ಮಾಡಿದ್ದಾರೆ. DC ರಾಮನಗರ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರಗಳು. ನೀವೇ ಹೇಳ್ಬಿಟ್ರೆ ಮತ್ತಪ್ಪ ಏನು ಉಳಿಸಿದ್ರು ಏನು ಮಾಡಿಲ್ಲ